ಎಲ್ಲರಿಗೂ ನಮಸ್ಕಾರ. ಕೇಂದ್ರೀಯ ವಿದ್ಯಾಲಯದೊಳಗಡೆ ಮತ್ತು ನವೋದಯ ವಿದ್ಯಾಲಯದ ಶಾಲೆಯೊಳಗಡೆ ಸುಮಾರು 14,000ಗಿಂತಲೂ ಅಧಿಕ ಹುದ್ದೆಗಳನ್ನು ಕರೆದಾನ. ಅದರೊಳಗೆ ಸುಮಾರು ನಿಮಗೆ ಇರುವಂಥ ಭಾಳಷ್ಟು ಪ್ರಶ್ನೆಗಳನ್ನು ಇವತ್ತು ನಾನು ತೆಗೆದುಕೊಂಡು ಬಂದೇನೆ. ಅದರೊಳಗಡೆ CTET ಕಡ್ಡಾಯವಾಗಿ ಬೇಕಾ, ಮತ್ತು TET ನಡೆಯಂಗಿಲ್ವಾ, ಕನ್ನಡ ಮೀಡಿಯಮ್ದವರು ಈ KVS ಮತ್ತು NVS ಶಾಲೆಗಳಿಗೆ ಅಪ್ಲೈ ಮಾಡಬಹುದಾ, ಸರ್ ನನ್ನ ಒಂದು ಕ್ವಾಲಿಫಿಕೇಷನ್ಗೆ ನಾನು ಯಾವ ಪರೀಕ್ಷೆಯನ್ನು ಬರೀಬಹುದು, ಮತ್ತು ಪರೀಕ್ಷೆ ಕನ್ನಡ ಮೀಡಿಯಮ್ದಲ್ಲಿ ಇರುತ್ತಾ, ಪರೀಕ್ಷೆಗೆ ಏನೇನು ವಿಷಯ ಇರುತ್ತೆ, ಮತ್ತು ಅರ್ಜಿ ಹಾಕುವಾಗ ಬೇಕಾಗುವಂಥ ದಾಖಲೆಗಳು ಯಾವ ದಿನಾಂಕದ ಒಳಗಡೆ ಇರುತ್ತಾ, ಮತ್ತು ಪರೀಕ್ಷೆ ಎಷ್ಟು ಅಂಕಕ್ಕೆ ಇರುತ್ತೆ, ಎಷ್ಟು ನೆಗೆಟಿವ್ ಇರುತ್ತೆ ಅನ್ನುವಂಥ ಸುಮಾರು 10ರಿಂದ 15 ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ತೊಗೊಂಬಂದೇನೆ. ನೀವು ಈ ಒಂದು ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ KVS ಮತ್ತು NVS ಪರೀಕ್ಷೆಯೊಳಗಡೆ ಏನೇನಿರುತ್ತೆ, ಯಾವ ರೀತಿಯಾಗಿ ಬರೀಬೋದು, ಯಾವ ರೀತಿಯಾಗಿ ಕ್ವಾಲಿಫೈ ಮಾಡ್ಬೋದು ಅನ್ನುವಂಥ ವಿಚಾರಗಳನ್ನ ಇವತ್ತು ನಾನು ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತಾ ಇದ್ದೇನೆ. ನೀವೇನಾದರೂ ಫಸ್ಟ್ ಟೈಮ್ ಎಜುಕ್ರಿಯೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ದರೆ, ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊರಿ. ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ಕನ್ನಡ ಮಾಧ್ಯಮದವರು ಅಪ್ಲೈ ಮಾಡಬಹುದಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. 100% ಕನ್ನಡ ಮೀಡಿಯಮ್ದವರು ಅಪ್ಲೈ ಮಾಡಬಹುದು. ಯಾವುದೇ ರೀತಿಯಾದಂತಹ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಅವರು ಕೊಟ್ಟಿಲ್ಲ, ಅಂದರೆ ಯಾವುದೇ ಮೀಡಿಯಮಿಂದ ಕೂಡ ನೀವು ಅಪ್ಲೈ ಮಾಡಬಹುದು. ಬಟ್ ಥಿಂಗ್ ಈಸ್ CTET ಬೇಕಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, CTET ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಬಂದಾಗ ನೀವು ಈ ಒಂದು ಸೆಂಟ್ರಲ್ ಸ್ಕೂಲ್ಗೆ ಅಪ್ಲೈ ಮಾಡಬೇಕಾದಾಗ ವಿಶೇಷವಾಗಿ PRT ಮತ್ತು TGT. PRT ಅಂತಂದರೆ 1ರಿಂದ 5ನೇ ತರಗತಿಯ ಶಾಲಾ ಶಿಕ್ಷಕರಾಗಲಿಕ್ಕೆ ನಿಮಗೆ CTET ಪೇಪರ್ 1 ಬೇಕು, ಮತ್ತು 6ರಿಂದ 8ನೇ ತರಗತಿಯ ಶಿಕ್ಷಕರಾಗಲಿಕ್ಕೆ ಏನು ಮಾಡಬೇಕು, CTET ಪೇಪರ್ 2 ಬೇಕು. 6ರಿಂದ 8ನೇ ತರಗತಿಗೆ ನಾವು TGT ಅಂದರೆ 1ರಿಂದ 5ನೇ ತರಗತಿ ನಾವು PRT ಅಂತ ಹೇಳ್ತೀವಿ. ಪೇಪರ್ 1 ಪಾಸ್ ಆದವರು PRTಯನ್ನು ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಇರ್ತೀರಿ. ಪೇಪರ್ 2 CTET ಪಾಸ್ ಆದವರು TGT ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇರ್ತೀರಿ. ಹಾಗಾದರೆ ಸರ್ ನಂದು ಮಾಸ್ಟರ್ ಡಿಗ್ರಿ ಆಗಿದೆ ಮತ್ತು BEd ಕೂಡ ಆಗಿದೆ, ಸೊ ನಾನು CTET ಬೇಕಾ ಅನ್ನೋರು CTET ಅವಶ್ಯಕತೆ ಇಲ್ಲ. ಈಗ ಯಾರಾದರೂ ಕೂಡ ಫಾರ್ ಎಕ್ಸಾಂಪಲ್ ಮಾಸ್ಟರ್ ಡಿಗ್ರಿ ಇನ್ ಇಂಗ್ಲೀಷ್ ಆಗಿರ್ಬೋದು, ಮಾಸ್ಟರ್ ಡಿಗ್ರಿ ಇನ್ ಕನ್ನಡ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬೇರೆ ಯಾವುದೇ ಸಬ್ಜೆಕ್ಟ್ ಒಳಗೆ ನೀವು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿರಿ, ಸೊ ಅಂತಹ ಹುದ್ದೆಗಳಿಗೆ ನಾನು ಅಪ್ಲಿಕೇಶನ್ ಹಾಕಬೇಕಂದ್ರೆ CTET ಬೇಕಾಗಿಲ್ಲ. ನೀವು ನೇರವಾಗಿ PGT ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ನಾನು ಒಂದ್ಸಲ ನಿಮಗೆ ಈ ಡೀಟೇಲ್ ನೋಟಿಫಿಕೇಷನನ್ನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ನೋಡ್ಕೋರಿ. ಇದರೊಳಗಡೆ ಯಾವ್ಯಾವ ಹುದ್ದೆಗಳಿದಾವ ಆ ಹುದ್ದೆಗಳೇ ಬೇಕಾಗುವಂಥ ಅರ್ಹತೆಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಮುಂದುವರೆದು ಎಕ್ಸಾಮ್ ಯಾವ ಮೀಡಿಯಮಲ್ಲಿ ಇರುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಎಕ್ಸಾಮ್ ಪರೀಕ್ಷೆ ಅಂತ ಬಂದಾಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸುಮಾರು 300 ಅಂಕಗಳಿಗೆ ಪರೀಕ್ಷೆ ಇರ್ತದೆ. 100 ಪ್ರಶ್ನೆಗಳಿರ್ತಾವ. ಪ್ರತಿ ಪ್ರಶ್ನೆ 3 ಅಂಕಗಳನ್ನು ಕ್ಯಾರಿ ಮಾಡುತ್ತೆ. ಸೊ ಈ ಪರೀಕ್ಷೆ ಬಂದುಬಿಟ್ಟು ಇಂಗ್ಲೀಷ್ ಅಥವಾ ಹಿಂದಿ ಒಳಗೆ ಇರ್ತದೆ. ಯಾವ ಭಾಷೆ ಒಳಗಡೆ? ಇಂಗ್ಲೀಷ್ ಅಥವಾ ಹಿಂದಿ ಒಳಗಡೆ. ನೀವು ಯಾವ ಭಾಷೆಯನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಿ ಆ ಭಾಷೆ ಒಳಗಡೆ, ಮೀನ್ಸ್ ಆ ಮೀಡಿಯಮ್ ಒಳಗಡೆ ಪರೀಕ್ಷೆ ನಡೀತದೆ. ಬಟ್ ಇಲ್ಲಿ ಅಂತ ಬಂದಾಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ಒಂದು ಭಾಷೆಯನ್ನಾಗಿ ಒಂದು ರೀಜನಲ್ ಲ್ಯಾಂಗ್ವೇಜನ್ನಾಗಿ ಆಯ್ಕೆ ಮಾಡಲಿಕ್ಕೆ ಕೊಡ್ತಾರೆ. ಒಂದು ರೀಜನಲ್ ಲ್ಯಾಂಗ್ವೇಜ್ ಒಳಗಡೆ ಸುಮಾರು 10 ಪ್ರಶ್ನೆಗಳು ಕೇಳ್ತಾರೆ. ಇದು ಎಲ್ಲರಿಗೂ ಕೂಡ ಅವಕಾಶ ಇರುತ್ತೆ ಅಪ್ಲಿಕೇಶನ್ ಹಾಕೋರು. ಈ ರೀಜನಲ್ ಲ್ಯಾಂಗ್ವೇಜ್ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಿ, ಇವು 10 ಪ್ರಶ್ನೆಗಳಿರ್ತಾವ, ಅಂದರೆ 30 ಅಂಕಗಳಿರ್ತಾವ. ಇವುಗಳನ್ನು ಮಾತ್ರ ನೀವೇನು ಮಾಡಬೇಕಾಗುತ್ತೆ, ಕನ್ನಡದೊಳಗೆ ಅಪ್ಲೈ ಮೀನ್ಸ್ ಅಟೆಂಡ್ ಮಾಡ್ಬೋದು. ಇದೆಲ್ಲ ಏನು 90 ಪ್ರಶ್ನೆಗಳೇನಿದಾವೆ ಅವನ್ನೆಲ್ಲ ಇಂಗ್ಲೀಷ್ ಅಥವಾ ಹಿಂದಿ ಒಳಗಡೆ ನೀವು ಅಟೆಂಡ್ ಮಾಡ್ಬೋದಾಗುತ್ತೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. KVS ಮತ್ತು NVS ಅಪ್ಲಿಕೇಶನ್ ಬೇರೆ ಬೇರೆ ಹಾಕಬೇಕಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. KVS ಮತ್ತು NVS ಇವೆರಡೂ ಶಾಲೆಗಳಿಗೆ ಏಕಕಾಲದೊಳಗಡೆ ಒಂದೇ ನೋಟಿಫಿಕೇಷನ್ ಹೊಡಿಸಿ, ಒಂದೇ ಎಕ್ಸಾಮನ್ನು ಮಾಡಿ, ಒಂದೇ ಟೈರ್ 2 ಎಕ್ಸಾಮನ್ನು ಮಾಡಿ, ಸೊ ಮುಂದೆ ಇಂಟರ್ವ್ಯೂ ಒಳಗೆ ಮಾಡಿ, ನೆಕ್ಸ್ಟ್ ನೀವು ಯಾವುದು ಪ್ರಿಫರೆನ್ಸ್ ಕೊಡ್ತೀರಿ, ನಾನು ನವೋದಯ ಶಾಲೆಯೊಳಗೆ ಟೀಚರ್ ಆಗಿ ಇಷ್ಟಪಟ್ಟೀನಿ, ಮತ್ತು ಕೇಂದ್ರೀಯದೊಳಗೆ ಆಗಿ ಇಷ್ಟಪಟ್ಟೀನಿ ಅನ್ನೋದು ನಿಮ್ಮ ಪ್ರಿಫರೆನ್ಸ್ ಕೇಳ್ತಾರೆ. ಆ ಪ್ರಿಫರೆನ್ಸಿಗೆ ತಕ್ಕಂಗೆ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಬಟ್ ಯಾವುದರೊಳಗಡೆ ಒಂದನ್ನು ನೀವು ಕೊನೆಗೆ ಆಯ್ಕೆ ಮಾಡ್ಕೋಬೇಕು. ಈಗ ಎರಡೂ ಹುದ್ದೆಗಳಿಗೆ ಒಂದೇ ಪರೀಕ್ಷೆಯನ್ನು ನೀವು ಬರೀಬೋದು. ಓಕೆನಾ ಸರ್? ಈಗ ನಾನು TGT ಇಂಗ್ಲೀಷನ್ನು ಹಾಕ್ತಾ ಇದ್ದೀನಿ, TGT ಸೋಷಿಯಲ್ ಸೈನ್ಸು ಹಾಕ್ಬಹುದಾ ಅಂತ ಕೇಳ್ತಾ ಇದ್ರಿ. ಹಂಗೆ ಬರೋಂಗಿಲ್ಲ. ಒಂದು TGT ಇಂಗ್ಲೀಷರ ಹಾಕ್ಬೋದು, ಒಂದು TGT ಸೋಷಿಯಲ್ ಸೈನ್ಸರ ಹಾಕ್ಬೋದು. ಸರ್ ನಾನು ಸೋಷಿಯಲ್ ಸೈನ್ಸ್ ಹಾಕ್ತಾ ಇದ್ದೀನಿ, TGT ಸೋಷಿಯಲ್ ಸೈನ್ಸ್. ಅಫ್ಕೋರ್ಸ್ ನೀವು TGT ಸೋಷಿಯಲ್ ಸೈನ್ಸ್ ಅಷ್ಟೇ ಹಾಕಿ, ಅದ್ರ ಜೊತೆಗೆ ಒಂದು ಲ್ಯಾಂಗ್ವೇಜನ್ನಾಗಿ ಆಯ್ಕೆ ಮಾಡ್ಕೊ ಬರೋಂಗಿಲ್ಲ. ನಾನು TGTನೂ ಹಾಕ್ತಾ ಇದ್ದೀನಿ, PGTನೂ ಹಾಕ್ತಾ ಇದ್ದೀನಿ ಅಂದರೆ ಬರುತ್ತೆ. TGT ಬೇರೆ ಹುದ್ದೆ ಅಂದರೆ ಬೇರೆ ಟೀಚರ್ ಆಗ್ತಾರೆ, PGT ಬೇರೆ ಹುದ್ದೆ ಟೀಚರ್ ಆಗ್ತಾರೆ. ನೀವು ಎರಡಕ್ಕೂ ಕೂಡ ಅಪ್ಲೈ ಮೀನ್ಸ್ ನೀವು ಎಲಿಜಿಬಲ್ ಇದ್ದರೆ ಎರಡಕ್ಕೂ ಕೂಡ ಅಪ್ಲೈ ಮಾಡಿರಿ, ಅದೇನು ಸಮಸ್ಯೆ ಇರೋಂಗಿಲ್ಲ. ಮತ್ತು ಫೀಸ್ ಅಂತ ಬಂದಾಗ ಎರಡನ್ನೂ ಕೂಡ ನೀವು ಏಕಕಾಲದಲ್ಲೂ ಕೂಡ ಕಟ್ಟಬಹುದು, ಮತ್ತು ಬೇರೆ ಬೇರೆ ಕೂಡ ಕಟ್ಟಲಿಕ್ಕೆ ಅವಕಾಶ ಕೂಡ ಇರುತ್ತೆ. ಬಟ್ ಆದರೆ ನಂದು ಏನು ನಿಮಗೆ ಮನವಿ ಅಂತಂದರೆ, ನೀವು TGT ಮತ್ತು PGTನ ಏಕಕಾಲದೊಳಗೆ ಅಪ್ಲೈ ಮಾಡಬೇಕು ಅಂತ ಇಷ್ಟ ಇದ್ದರೆ ದಯವಿಟ್ಟು ಕೂಡ ಒಮ್ಮೆಗೇನೆ ಫೀಸ್ ಪೇಮೆಂಟ್ ಮಾಡಿಬಿಡ್ರಿ. ಓಕೆನಾ? ಸೊ ದೆನ್
ಡಿ ಎಡ್ ಅವರು ಅಪ್ಲೈ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಯಾರೆಲ್ಲ ಡಿ ಎಡ್ ಆಗಿದೆ ನೋಡ್ರಿ, ಈಗ ಯಾರೆಲ್ಲ ಡಿ ಎಡ್ ಆಗಿದೆ ಪ್ಲಸ್ ನೀವು CTET ಪೇಪರ್ 1 ಕ್ಲಿಯರ್ ಮಾಡ್ಕೊಂಡಿರಿ ಅಂತಂದರೆ ನೀವು ಎಲಿಜಿಬಲ್ ಇದ್ರಿ PRT ಅಪ್ಲಿಕೇಶನ್ನ ಹಾಕಲಿಕ್ಕೆ. ಸರ್ ನಂದು ಡಿಗ್ರಿ ಆಗಿದೆ ಪ್ಲಸ್ ಡಿ ಎಡ್ ಆಗಿದೆ, CTET ಪೇಪರ್ 2 ಆಗಿದೆ ಅಂದರೆ ನೀವು TGT ಹಾಕಲಿಕ್ಕೆ ಎಲಿಜಿಬಲ್ ಇದ್ದೀರಿ, ಹೌದಾ? ಬಟ್ ನೀವು CTET ಪಾಸ್ ಆಗಿಲ್ಲ ಅಂತಂದರೆ ಡಿ ಎಡ್ದವರು ನಿಮ್ಗೆ ಎಲಿಜಿಬಲ್ ಇಲ್ಲ ಅಂತ ಇಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಸಿಲಾಬಸ್ ಒಳಗಡೆ ಏನಿರುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸರಿ ನೋಡಿ, ಒಟ್ಟು 100 ಪ್ರಶ್ನೆಗಳಿರ್ತಾವ, 300 ಅಂಕಗಳಿರ್ತಾವ. ಪ್ರತಿ ಒಂದು ಪ್ರಶ್ನೆಗೆ 3 ಅಂಕ ಇರುತ್ತೆ. ಪ್ರತಿ ಒಂದು ಏನು ಪ್ರಶ್ನೆ ತಪ್ಪಾದರೆ ಅಲ್ಲಿ 1 ಅಂಕ ಕಡಿತಾರೆ. 3 ಅಂಕ, 1 ಅಂಕ ಮೀನ್ಸ್ ಒಂದು ಪ್ರಶ್ನೆ ಸರಿ ಆದರೆ 3 ಅಂಕ ಬರುತ್ತೆ. ಏನಾದರೂ ಒಂದು ಪ್ರಶ್ನೆ ತಪ್ಪಾದರೆ ಅದರೊಳಗೆ 1 ಅಂಕ ಹೋಗುತ್ತೆ. ಅಂದರೆ 1/3 ಅಂತ ನಾವು ಹೇಳಬಹುದು. ಅಷ್ಟು ಅದರೊಳಗೆ ಋಣಾತ್ಮಕ ಅಂಕ ಕಡಿತಾರೆ ಅಂತ. ಇದರೊಳಗೆ ಏನಿರುತ್ತೆ ಅಂತ ಪ್ರಶ್ನೆ ಕೇಳೋದು. ಒಟ್ಟು ಸುಮಾರು 6 ಪಾಠಗಳಿರ್ತಾವೆ. 6 ಪಾಠಗಳು ಅಂದರೆ ಭಾಗ 1, ಭಾಗ 2, ಭಾಗ 3, 4 6ವರೆಗೆ ಇರ್ತಾವೆ. ಮೊದಲನೇ ಪಾಠದೊಳಗೆ ಜನರಲ್ ರೀಸನಿಂಗ್ ಅಂತ ಇರುತ್ತೆ, ರೀಸನಿಂಗ್. ಓಕೆ, ಅದು ನಾವೇನು ಹೇಳ್ತೀವಲ್ಲ ಜನರಲ್ ರೀಸನಿಂಗ್. 20 ಪ್ರಶ್ನೆಗಳಿರ್ತಾವೆ, 60 ಅಂಕ ಇರುತ್ತೆ ಇಲ್ಲಿ. ಎರಡನೇ ಪಾಠ ಬಂದುಬಿಟ್ಟು ನ್ಯೂಮರಿಕಲ್ ಅಬಿಲಿಟಿ ಅಂತ ಇರುತ್ತೆ, ನ್ಯೂಮರಿಕಲ್ ಎಬಿಲಿಟಿ. ಇದರೊಳಗೆ ಕೂಡ 20 ಪ್ರಶ್ನೆಗಳು, 60 ಅಂಕಗಳು. ನೆಕ್ಸ್ಟ್ ICT ಬೇಸಿಕ್ ಕಂಪ್ಯೂಟರ್ ಲಿಟ್ರಸಿ ಇರುತ್ತೆ, ಇಲ್ಲಿ ಕೂಡ 20 ಪ್ರಶ್ನೆಗಳು, ಒಟ್ಟು ಎಷ್ಟು 60 ಅಂಕಗಳು. ನೆಕ್ಸ್ಟ್ ಜನರಲ್ ನಾಲೆಜ್, ಇಲ್ಲಿ ಕೂಡ 20 ಪ್ರಶ್ನೆಗಳು, 60 ಅಂಕಗಳು, ಒಟ್ಟು ಮೀನ್ಸ್ 240 ಆಯಿತು. ಇನ್ನು 60 ಅಂಕಗಳು ಯಾವುದಕ್ಕಂತಂದರೆ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಇಂಗ್ಲೀಷ್. ಇದನ್ನು ನೀವು ಕಡ್ಡಾಯವಾಗಿ ಎಲ್ಲರೂ ಕೂಡ ಬರೀಬೇಕು. ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಇಂಗ್ಲೀಷನ್ನು ಕಡ್ಡಾಯವಾಗಿ ಎಲ್ಲರೂ ಕೂಡ ಬರೀಬೇಕು. 10 ಪ್ರಶ್ನೆಗಳು ಇರ್ತಾವೆ, 30 ಅಂಕ ಇರುತ್ತೆ. ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ರೀಜನಲ್ ಲ್ಯಾಂಗ್ವೇಜ್ ಒಳಗೆ ಇರುತ್ತೆ. ಅಂದರೆ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಿ. ನೀವೇನಾದರೂ ಕನ್ನಡದೊಳಗೆ ಚೆನ್ನಾಗಿದ್ರಿ ಅಂತ ಕನ್ನಡ ಲ್ಯಾಂಗ್ವೇಜನ್ನು ಆಯ್ಕೆ ಮಾಡ್ಕೋಬೋದು. ಹಿಂದಿ ಒಳಗೆ ಚಲೋ ಇದ್ದರೆ ಹಿಂದಿ ಮಾಡ್ಕೋಬೋದು. ಇಲ್ಲ ಸರ್ ನಾನು ಉರ್ದು ಒಳಗೆ ಉರ್ದು ಆಯ್ಕೆ ಮಾಡ್ಕೋಬೋದು. ಅದು ನಿಮ್ಮ ಒಂದು ಇಷ್ಟಕ್ಕೆ ಬಿಟ್ಟಿದ್ದು. ಇದು ನಿಮಗೆ ಕ್ಲಿಯರ್ ಇಲ್ಲ. ಒಟ್ಟು 100 ಪ್ರಶ್ನೆಗಳು, 300 ಅಂಕಗಳಿರ್ತಾವೆ. ಓಕೆ, ಪ್ರತಿ ಒಂದು ತಪ್ಪು ಪ್ರಶ್ನೆಗೆ 1 ಅಂಕವನ್ನು ಕಡಿತಾರೆ. ಸರಿಯಾದ ಪ್ರಶ್ನೆಗೆ 3 ಅಂಕವನ್ನು ಕೊಡ್ತಾರೆ. ಇದು ನಿಮ್ಗೆ ಗೊತ್ತಿರಲಿ. ಇನ್ನು ಮುಂದುವರೆದು ಇಲ್ಲಿ ಮುಖ್ಯವಾಗಿ ಮತ್ತೊಂದು ಪ್ರಶ್ನೆ ಹೇಳೋದೇನಂತಂದರೆ, ನಾವು ಅಪ್ಲಿಕೇಶನನ್ನು ಮುಂದಿನ ತಿಂಗಳು ಡಿಸೆಂಬರ್ 4 ಒಳಗೆ ಅಪ್ಲಿಕೇಶನ್ ಹಾಕಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು OBC ಸೆಂಟ್ರಲ್ ಇದರೊಳಗಡೆ ನಾನು OBC ಕ್ಯಾಟಗರಿ ಒಳಗೆ ಬರ್ತೀನಿ ಅಂತಂದರೆ ನೀವು ಕಡ್ಡಾಯವಾಗಿ OBC ಸರ್ಟಿಫಿಕೇಟ್ ತೆಗೆಸಿ ಇಟ್ಕೋಬೇಕು. ಯಾವುದು ಈ ಒಂದು ಡಿಸೆಂಬರ್ 4 ಒಳಗೆ ಇರಬೇಕು ಅದು OBC. ಓಕೆನಾ? ಇಲ್ಲ ಸರ್ ನಾನು SC ಮತ್ತು ST ಕ್ಯಾಟಗರಿ ಬರ್ತೀನಿ ಅಂತಂದರೆ ಅದ್ರ ಒಳಗಡೆ ಇರಬೇಕು, ಡಿಸೆಂಬರ್ 4 ಒಳಗಡೆ ಇರಬೇಕು. ಅದ್ರ ಮೇಲ್ಗಡೆ ಏನಾದರೂ ನೀವು ಸರ್ಟಿಫಿಕೇಟ್ ತೆಗೆಸಿರೋದು ಅಂತ ಡೇಟ್ ಇದ್ದರೆ ಅದು ಎಲಿಜಿಬಲ್ ಆಗೋದಿಲ್ಲ ಅಕಾರ್ಡಿಂಗ್ ಟು ದ ನೋಟಿಫಿಕೇಶನ್ ಪ್ರಕಾರ. ಸೊ ಅದಕ್ಕೆ ಒಂದ್ಸಲ ನೋಟಿಫಿಕೇಶನ್ ಡೀಟೇಲ್ ಆಗಿ ಓದ್ರಿ, ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ಮತ್ತು ಮುಂದುವರೆದು ಈಗ ನೋಡ್ರಿ, ನಾನು ಕೇಂದ್ರೀಯ ವಿದ್ಯಾಲಯದೊಳಗೆ, ನವೋದಯ ವಿದ್ಯಾಲಯದೊಳಗೆ ಯಾರೆಲ್ಲ ಶಿಕ್ಷಕರಾಗಲಿಕ್ಕೆ ಇಷ್ಟಪಟ್ಟಿರಿ ಮತ್ತು ನಾನು ಓದ್ತೀನಿ ಅನ್ನುವಂತಹ ದೃಢ ಮನಸ್ಸಿನ ಉಳ್ಳವರು ಮಾತ್ರ ಕೂಡ ಅಪ್ಲೈ ಮಾಡಿರಿ. ಯಾಕಂದರೆ ಈಗ ಯಾರು SC ST ಬಿಟ್ಟು, ಯಾರು ವಿಕಲಚೇತನ ಬಿಟ್ಟು ಕೆಲವೊಂದಿಷ್ಟು ಅಭ್ಯರ್ಥಿಗಳು ಬೇರೆ GM ಆಗಿರ್ಬೋದು, EWS ಆಗಿರ್ಬೋದು, ಬೇರೆ ಬೇರೆ ಕಡೆಗೆ ಬರೋರು ಸುಮಾರು 7,000 ರೂಪಾಯಿ ಫೀಸ್ ಇದೆ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಹಾಕಲಿಕ್ಕೆ. ಹಾಗೆ ನೀವು TGT PGT ಹಾಕಿದರೆ 4,000 ಆಗುತ್ತೆ. ಸೊ ಇಲ್ಲಿ ದುಡ್ಡು ಮ್ಯಾಟ್ರ್ ಆಗಲ್ಲ. ಬಟ್ ಆದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಸದೃಢ ಇರೋಂಗಿಲ್ಲ. ಹೀಗಾಗಿ ಅವ್ರಿಗೆ ನೀವು ಕಡ್ಡಾಯವಾಗಿ ನಾನು ಓದ್ತೀನಿ, ಪ್ರಿಪ್ರೇಷನ್ ಮಾಡ್ತೀನಿ ಅನ್ನುವಂತಹ ಮನಸ್ಸುಳ್ಳವ್ರು ಮಾತ್ರ ಕೂಡ ಸೀರಿಯಸ್ ಆಗಿರುವಂಥ ಅಭ್ಯರ್ಥಿಗಳು ಹಾಕ್ಬೋದು. ಇಲ್ಲ ಸರ್ ನಾನು ಅಟೆಂಡ್ ಮಾಡಲಿಕ್ಕೆ ನನಗೆ ಇಷ್ಟ ಇದೆ ಅನ್ನೋರು ಕೂಡ ಹಾಕ್ಬೋದು. ಬಟ್ ಆದರೆ ಫೀಸ್ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ. ಹೀಗಾಗಿ ನೀವು ಸ್ವಲ್ಪ ಸೀರಿಯಸ್ ಇದ್ದವರು ಹಾಕಿದರೆ ಬಹಳ ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್. ಇದು ಮುಂದುವರೆದು ಪಠ್ಯಕ್ರಮ ಅರ್ಹತೆ ಅಂತ ನಾನು ಹೇಳಿದೆ. ಪರೀಕ್ಷೆ ಎಷ್ಟು ಹಂತದೊಳಗೆ ಇರುತ್ತೆ ಅಂತಂದರೆ ಪರೀಕ್ಷೆ ಸುಮಾರು 3 ಹಂತದೊಳಗೆ ಇರುತ್ತೆ. ಟೈರ್ 1, ಟೈರ್ 2 ಮತ್ತು ಟೈರ್ 3 ಅಂತ. ಟೈರ್ 1 ಜಸ್ಟ್ ಕ್ವಾಲಿಫೈಯಿಂಗ್ ಪರೀಕ್ಷೆ. ಇದು ಅಂದರೆ ಸುಮಾರು 300 ಅಂಕಗಳಿಗೆ ನೀವು ಜಸ್ಟ್ ಟಿಕ್ ಹಾಕೋದಷ್ಟೇ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಇದು. ಇಲ್ಲಿ ನೀವು ಪ್ರತಿಯಾದ ಪ್ರಶ್ನೆಗೆ 3 ಅಂಕ ಬರುತ್ತೆ, ತಪ್ಪಾದ ಪ್ರಶ್ನೆಗೆ 1 ಅಂಕ ಹೋಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಇನ್ನು ಮುಂದುವರೆದು ಇಲ್ಲಿ ಟೈರ್ 2 ಪರೀಕ್ಷೆ ಏನು ಬರುತ್ತೆ ಅಲ್ಲ, ಟೈರ್ 1 ಒಳಗಡೆ ಏನು ನಿಮಗೆ 200 ಹುದ್ದೆಗಳದಾವು ಅಂತಂದರೆ, ಫಾರ್ ಎಕ್ಸಾಂಪಲ್ 200 ಹುದ್ದೆಗಳು ಕರೆದಾರ. ಅದರೊಳಗೆ ಟೈರ್ 2 ಏನು ಮಾಡ್ತಂದ್ರೆ 1:2 ಅಂದರೆ 200 ಹುದ್ದೆಗಳಿಗೆ 2,000 ಹುದ್ದೆಗಳನ್ನು ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಿ ಕಳಿಸ್ತಾರೆ ಟೈರ್ 2ಗೆ. ಟೈರ್ 2 ಹೆಂಗಿರುತ್ತೆ ಅಂದರೆ ಕಂಪ್ಲೀಟ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಇಲ್ಲಿ ಡಿಸ್ಕ್ರಿಪ್ಟಿವ್ ಪ್ಲಸ್ MCQ ಕೂಡ ಇರುತ್ತೆ. ಸುಮಾರು 60 ಪ್ರಶ್ನೆಗಳು ಡಿಸ್ಕ್ರಿಪ್ಟಿವ್ ಮೀನ್ಸ್ 60 ಪ್ರಶ್ನೆಗಳು MCQ ವೃತ್ತೊಳಗೆ ಇರ್ತಾವೆ, ಅಂದರೆ ಟಿಕ್ ಹಾಕೋದಿರ್ತದೆ. ಇನ್ನು 40 ಏನು ಮಾರ್ಕ್ಸ್ ಏನಿದೆ ಅದು ನಿಮಗೆ ಸಾಮಾನ್ಯವಾಗಿ ಬರೆಯೋದಿರ್ತದೆ. ಅಂದರೆ ಇಲ್ಲಿ 10 ಪ್ರಶ್ನೆಗಳು ಕೊಡ್ತಾರೆ ಡಿಸ್ಕ್ರಿಪ್ಟಿವ್ ಬರೆಯೋಕೆ. ಪ್ರತಿ ಪ್ರಶ್ನೆಗೆ 4 ಅಂಕ ಇರುತ್ತೆ. ಓಕೆನಾ? ನೀವು ಬರಿಬೇಕು, ಅವ್ರಿಗೆ ಅಲ್ಲೇ ಸ್ಪೇಸ್ ಕೂಡ ಕೊಡ್ತಾರೆ.
ಸೊ ಈ ರೀತಿಯಾಗಿ ಇರುತ್ತೆ ಡಿಸ್ಕ್ರಿಪ್ಟಿವ್ ಪೇಪರ್ 2. ಮತ್ತು ಅದರಿಂದ ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು ಇಂಟರ್ವ್ಯೂ ಅಂತ ಇರುತ್ತೆ. ಅಂದರೆ ನಾವೇನು ಹೇಳ್ತೀವಲ್ಲ ಸ್ಕಿಲ್ ಟೆಸ್ಟ್ ಅಂತ ಹೇಳ್ತೀವಿ. ಅಲ್ಲಿ ನಮಗೆ 15% ವೇಟೇಜ್ ಆಫ್ ಮಾರ್ಕ್ಸ್ ಇರುತ್ತೆ. ಅಂದರೆ ಸುಮಾರು 100 ಅಂಕ ಇರುತ್ತೆ ಅಲ್ಲಿ. ಸೊ 100 ಅಂಕ ಅಂತಂದರೆ ನಮ್ಮ ಗೇಮ್ ಚೇಂಜಿಂಗ್ ಅಂತಲೇ ಹೇಳ್ಬಹುದು. ಅಲ್ಲಿ ನಮ್ಮನ್ನು ಪರ್ಸ್ನಾಲಿಟಿಯನ್ನು ಟೆಸ್ಟನ್ನು ಮಾಡ್ತಾರೆ ಮತ್ತು ನಮ್ಮ ಟೀಚಿಂಗ್ ಡೆಮೋನು ಕೂಡ ಅದರಲ್ಲಿ ತೆಗೆದುಕೊಳ್ತಾರೆ. ಇದು ನಿಮಗೆ ಗೊತ್ತಿರಲಿ, ಓಕೆನಾ. ಒಟ್ಟು 100 ಅಂಕ ಇರುತ್ತೆ ಪರ್ಸ್ನಾಲಿಟಿ ಟೆಸ್ಟ್ ಟೈರ್ 2 ಈ ನೀವು ಟೈರ್ 2 ಏನು ಪರೀಕ್ಷೆ ಬರ್ದಿರಲ್ಲ ಅದರೊಳಗಡೆ 85% ಕನ್ಸಿಡರ್ ಮಾಡ್ತಾರೆ. ಇನ್ನು ಏನು ಇಂಟರ್ವ್ಯೂದೊಳಗಿರುವಂಥ 15% ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಫೈನಲ್ ಮೆರಿಟ್ ಲಿಸ್ಟ್ ಒಳಗಡೆ ಮೊದಲಿಗೆ ನಿಮ್ಗೆ ಯಾವುದು ಪ್ರಿಫರೆನ್ಸ್ ಮುಖ್ಯ ಇದೆ ಅಂದರೆ ನೀವು ಕೇಂದ್ರೀಯ ವಿದ್ಯಾಲಯಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೀರೋ, ನವೋದಯ ವಿದ್ಯಾಲಯಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೀರೋ ಅನ್ನೋದನ್ನು ಅವ್ರು ಕೇಳ್ತಾರೆ. ನೀವು ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತೀರಿ ಅದರ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಕೂಡ ಅವರು ಬಿಡುವಂಥ ಚಾನ್ಸಸ್ ಕೂಡ ಇದಾವೆ. ಇದು ನಿಮಗೆ ಕಂಪ್ಲೀಟಾಗಿ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ರೆ ಮಾತ್ರ ನೀವು KVS NVS ಹುದ್ದೆಗಳಿಗೆ ಅಪ್ಲೈ ಮಾಡಿರಿ. ಮತ್ತು ಪರೀಕ್ಷೆ ಬಹಳಷ್ಟು ಕಠಿಣ ಮಟ್ಟದಿಂದ ಇರೋದಿಲ್ಲ. ಸಾಮಾನ್ಯವಾಗಿ ಕ್ವಾಲಿಫೈಯಿಂಗ್ ಪರೀಕ್ಷೆ ಸ್ವಲ್ಪ ಈಸಿ ಇರೋಂಗಿಲ್ಲ, ಡಿಫಿಕಲ್ಟ್ ಇರುತ್ತೆ. ನೀವು ಓದಿ ಸರಿಯಾಗಿ ಅರ್ಥ ಮಾಡ್ಕೊಡಿ ಸಿಲೆಬಸ್ಸನ್ನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ. ಅದನ್ನು ಒಂದ್ಸಲ ಕಣ್ಣು ಹಾಸ್ರಿ ಮತ್ತು ಅದ್ರ ತಕ್ಕಂಗೆ ನೀವು ಸ್ಟಡಿ ಮಾಡಿರಿ. ಎಲ್ಲ ನಿಮ್ಮದು ಆಗೇ ಆಗುತ್ತೆ. ಬಟ್ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವಂತಹ ಲಕ್ಷಣಗಳು ನಿಮ್ಮ ಒಂದು ಯಶಸ್ಸು ನಿಮ್ಮ ಒಂದು ಪ್ರತಿದಿನ ಕಾರ್ಯಗಳು ಇರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಕಂಪ್ಲೀಟಾಗಿ ಹೆಲ್ಪ್ ಆಗಿದೆ. ಮತ್ತು ನಿಮ್ಮ ಸ್ನೇಹಿತರು ಯಾರಿಗೆಲ್ಲ ಈ ರೀತಿಯಾದ ಪ್ರಶ್ನೆಗಳು ಡೌಟ್ ಇದ್ದಾವೆ ಅವ್ರು ಈ ವಿಡಿಯೋನ ಕಳಿಸ್ರಿ. ಮತ್ತು ನಿಮ್ಗೆ ಇನ್ನೂ ಏನು ಪ್ರಶ್ನೆಗಳಿದಾವೆ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನಾನು ಟೈಮ್ ತೊಗೊಂಡು ನಿಮಗೆ ಆನ್ಸರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದಿನ ವಿಡಿಯೋದೊಳಗೆ ನಿಮ್ಗೆ ಭೇಟಿ ಆಗಲಿಕ್ಕೆ ಕೂಡ ಇಷ್ಟಪಡ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.